ಓಯ್ ಐಫೋನ್ ಸಪೋರ್ಟರು ಮತ್ತು ಸಿಪೆನ್ನು ಮತ್ತು ನಾರ್ಮಲ್ ಹಾಕಿ ಇಟ್ಕೊಂಡಿದ್ದೀನಿ ಇನ್ನೊಂದು ಆ ಮೈಕ್ದು 2 ಮೈಕ್ ಇರುತ್ತೆ ಅಂತ ಇರುತ್ತೆ. ಸುಮ್ಮನೆ ಸೈಲೆಂಟ್ ಆಗಿ. ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ. ದೂರದಿಂದ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. ಹೊಸ ಮೈಕ್ ತಗೊಂಡಿದ್ದೀನಿ, ಅದನ್ನೇ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸೌಂಡ್ ಇವಾಗ ಕೇಳಿಸಲ್ಲ. ಸ್ವಲ್ಪ ಇದು ಮೈಕ್ ಓಪನ್ ಮಾಡ್ಬಿಟ್ಟು ಮೈಕ್ ಹಾಕೊಂಡು ಚೆನ್ನಾಗಿ ಕೇಳಿಸುತ್ತೆ. ಈ ಮೈಕ್ ನ ಸ್ವಲ್ಪ ಓಪನ್ ಮಾಡ್ತೀನಿ. ಕತ್ರಿನೋ ಇಲ್ಲ ಚಾಕನ ಮಾಡ್ತೀನಿ ರೀ. ಯಾವ ಮೈಕ್ ತಗೊಂಡಿದ್ದೀನಿ ಅಂದ್ರೆ G-Tech ಅಂತ ಮೈಕ್ ಚೆನ್ನಾಗಿದೆ. ಈ ಪ್ರೈಸ್ ಬಂದ್ಬಿಟ್ಟು ನನಗೆ ಆನ್ಲೈನ್ ಅಲ್ಲಿ ತಗೊಂಡಿದ್ದಾನು, ಬ್ಲಿಂಕಿಟ್ ಅಲ್ಲಿ ತಗೊಂಡಿದ್ದಾನು. 3,000 ರೂಪಾಯಿ ಇತ್ತು. ನನಗೆ 3,000 ರೂಪಾಯಿ ಬಿತ್ತು. ನನಗೆ 3,000 ಕರೆಕ್ಟ್ ಆಗೈತಾ? ಕರೆಕ್ಟ್ ಆಗೈತೆ. ನನಗೆ ಇದು 3,000 ರೂಪಾಯಿ ಇತ್ತು. ನನಗೆ 3,070 ರೂಪಾಯಿನ 3,059 ರೂಪಾಯಿನ ಬಿತ್ತು. 30 ರೂಪಾಯಿ ಡೆಲಿವರಿ ಚಾರ್ಜ್ ತಗೊಂಡ್ರು. ನನಗೆ ಟೋಟಲ್ 3,106 ರೂಪಾಯಿ ಬಿತ್ತು. ನನಗೆ ಇವಾಗ ಒಂದು 10 ನಿಮಿಷದಲ್ಲೇ ಬಂದ್ಬಿಡ್ತು. ಬ್ಲಿಂಕಿಟ್ ಅಲ್ಲಿ ಒಂದು 10 ನಿಮಿಷದಲ್ಲೇ ಬಂದ್ಬಿಡ್ತದೆ. ಇದು ಇಷ್ಟು ದಿನ ಆದ್ಮೇಲೆ ಒಂದು 2022 ನಾನು ಸ್ಟಾರ್ಟ್ ಮಾಡಿದ್ದು. ಅವಾಗೆಲ್ಲ ಒಂದು ಟ್ರಾವೆಲ್ ಮಾಡ್ತಾ ಇದ್ದೆ, ಲಿಫ್ಟ್ ಅಂಡ್ ವಾಕಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ವೈರ್ ಮೈಕ್ ತಗೊಂಡೆ ಒಂದು 300 ರೂಪಾಯಿಗ, ಅದೆಲ್ಲ ಕಿತ್ತೋಯ್ತು. ಇಷ್ಟು ವರ್ಷಗಳಾದ್ಮೇಲೆ ವೈರ್ಲೆಸ್ ಮೈಕ್ ತಗೊಂಡಿದ್ದೀನಿ. ಇನ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ಬೇಕು ಅಂದ್ಬಿಟ್ಟು ಈ ಮೈಕ್ ತಗೊಂಡಿದ್ದೀನಿ. ನೋಡೋಣ ಇದು ಹೆಂಗಿದೆ ಅಂತ ನೋಡ್ತೀನಿ. ಮೈಕು ಎಲ್ಲ ಹೇಗಿದೆ ಅಂತ ಚೆಕ್ ಮಾಡ್ತೀನಿ. ಚೆಕ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವು ಈ ಮೈಕ್ ತಗೊಳ್ಳಿ. ಫಾಸ್ಟಾಗಿ ಓಪನ್ ಮಾಡ್ಬಿಡೋಣ. ಕವರ್ ಇಲ್ಲಿ ಇಟ್ಕೊಳ್ಳೋಣ. ಈ ನಮ್ಮ ಮಗನು ಕವರು ತಿಂತಾ ಇರ್ತಾನೆ, ಅದಕ್ಕೋಸ್ಕರ ನಮ್ಮ ಮಗ ಕವರ್ ನೋಡಿ ಕಚ್ಚಿ ತಿಂತಾನೆ. ಇಷ್ಟು ವರ್ಷ ಆದ್ಮೇಲೆ ತಗೊಂಡಲ್ಲ, ಸ್ವಲ್ಪ ಎಕ್ಸೈಟ್ಮೆಂಟ್, ಜಾಸ್ತಿ ಎಕ್ಸೈಟ್ಮೆಂಟ್. ಒಳಗಡೆ 2 ಮೈಕ್ ಇರುತ್ತೆ ಅಂತ ಇರುತ್ತೆ. ಸುಮ್ಮನೆ ಸೈಲೆಂಟ್ ಆಗಿ ವಿಡಿಯೋ ಮಾತಾಡ್ತೀವಿ. ಗುಂಡ ಹೊಡಿತೀವಿ, ಗುಂಡ ಬರ ಕುತ್ಕೊಳ, ಸೌಂಡ್ ಮಾಡಬಾರ್ದು. ಕುತ್ಕೊಳ, ಸೈಲೆಂಟ್ ಆಗಿರೋ. ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾನೆ ನಾನು. ನೋಡಿ ಬೈ, ಅನ್ಬಾಕ್ಸಿಂಗ್ ಮಾಡ್ತೀನಿ ಬೈ. ಏನೋ ಕೊಟ್ಟವ್ರೆ, G-Tech ಅಂತ ಕೊಟ್ಟವ್ರೆ. ಇದಿರಲಿ. ಇದು ಮೈಕು. ಒಳಗಡೆ ಒಂದು ಸಾಫ್ಟ್ ಇದು ಕೊಟ್ಟವ್ರೆ ಮೈಕ್ಗೋಸ್ಕರ. ಮತ್ತು ಇದು ಏನೋ ಕೊಟ್ಟವ್ರೆ. ಇದು ಬಂದ್ಬಿಟ್ಟು ಇನ್ಸ್ಟ್ರಕ್ಷನ್ ಹೇಗೆ ಯೂಸ್ ಮಾಡ್ಬೇಕು ಅಂದ್ಬಿಟ್ಟು. ಯೂಸ್ ಮೆಥಡ್ ಅದೇ ಇನ್ಸ್ಟ್ರಕ್ಷನ್ ಯಾವ ಥರ ಯೂಸ್ ಮಾಡಬೇಕು ಅಂದ್ಬಿಟ್ಟು. ಕ್ಯಾಮ್ರಾಗೆ ಹೆಂಗೆ ಯೂಸ್ ಮಾಡಬೇಕು, ಮೊಬೈಲ್ಗೆ ಹೆಂಗೆ ಯೂಸ್ ಮಾಡ್ಬೇಕಂತ ಕೊಟ್ಟವ್ರೆ. ಗುಂಡಾ ಇನ್ನು ಕುತ್ಕೊಳ್ಳೋ ಬಂದು ಫಸ್ಟು ಮೈಕ್ಗಿಂತ ಮುಂಚೆ ಇದೇ ಮೈಕ್ ಅನ್ಸುತ್ತೆ, ಅದು ಚಾರ್ಜರ್ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ಲ ತೊಗೊಂಡಿರೋದು. ಅದು ಇದು ಯೂಟ್ಯೂಬಲ್ಲಿ ನೋಡಿರೋದು ಅಷ್ಟು. ಇದುವರೆಗೂ ಇದು ನಾನು ಎಲ್ಲೂ ನೋಡೇ ಇಲ್ಲ. ಐತೆ ಇದೇ ಮೈಕು. ಆಚೆ ಗುಂಡು ಆಟಾಡ್ಸೋಕ್ಕೆ ಹಿಂದೆ ಇರೋ ಮಕ್ಕಳು ಬರ್ತಾರೆ. ಅವ್ರು ಬಂದ್ಬಿಟ್ಟು ಗುಯಿ ಅಂತವ್ರೆ. ಅದಕ್ಕೆ ನಮ್ಮ ಹಿಂಗೆ ಆಡ್ತಾವ. ಓಯ್ 2 ಮೈಕ್ ಬಂದವೆ. ಮತ್ತೆ ಒಂದು ಐಫೋನ್ದು ಬಂದೈತೆ, ಒಂದು ಸಿಪಿನ್ನು ಬಂದೈತೆ. ನಾವು ಯಾವ್ದು ಬೇಕಾದ್ರೂ ಹಾಕೊಬೋದು. 2 ಐತೆ. ಈಗ ಹಾಕೊಳ್ಳೋದು ಅನ್ಸುತ್ತೆ. ಹಿಂಗೆ ಹಾಕೊಳ್ಳೋದು. ಇದು ಮೋಸ್ಟ್ಲಿ ಇದು ಕ್ಯಾಮ್ರಾಗೆ ಅನ್ಸುತ್ತೆ. ಇದು ಕ್ಯಾಮ್ರಾಗೆ, ಇದು ಮೊಬೈಲ್ಗೆ ಅನ್ಸುತ್ತೆ. ಇದು ಮೊಬೈಲ್ಗೆ ಅನ್ಸುತ್ತೆ. ಇಲ್ಲೇ ಇದು ಅನ್ಸುತ್ತೆ. ಯಾವ್ದು ಗೊತ್ತಾಗ್ತಲ್ಲ ಅಂತ ಫಸ್ಟ್ ಇದು ಚೆಕ್ ಮಾಡೋಣ. ಇದು USB ಮತ್ತು ಸಿಪಿನ್ನು. ಇದು ಕ್ಯಾಮ್ರಾಗೆ ಅನ್ಸುತ್ತೆ. ಇದು USB ಮತ್ತೆ 2 ಸೊಣ್ಣ ಇದು ಆಚೆ ಇದು ಸೌಂಡ್ ಪೊಲ್ಯೂಷನ್ ಬರುತ್ತಲ್ಲ, ಅದಕ್ಕೆ ಇದು ಸೌಂಡ್ ಪೊಲ್ಯೂಷನ್ 2. ಇದು 2 ಸೌಂಡ್ ಪೊಲ್ಯೂಷನ್ನು. ಹೆಂಗೆ ಯೂಸ್ ಮಾಡೋದು ಗೊತ್ತಾಗ್ತಲ್ಲ ನನಗೆ. ಆ ಪೇಪರ್ ನೋಡ್ಬಿಟ್ಟು ಹಾಕ್ತೀನಿ. ಇದು ಚಾರ್ಜಿಂಗ್ ಪಿಂಟು. ಇಲ್ಲಿದೆ ಒರಿಜಿನಲ್ ಮೈಕು. ನಾನು ಇದನ್ನೇ ಮೈಕ್ ಅಂದ್ಕೊಂಡಿದ್ದೀನಿ. ಇದು ಒರಿಜಿನಲ್ ಮೈಕು. ನನಗೆ ಇಷ್ಟೊತ್ತು ಗೊತ್ತಾಗೇ ಇಲ್ಲ ಇದೇನಪ್ಪ ಅಂತ. ಇದು ಒರಿಜಿನಲ್ ಮೈಕ್. ಇಲ್ಲಿದೆ ನೋಡ್ರಿ. ಇಲ್ಲ ಇವಾಗ ಕರೆಕ್ಟಾಗಿ ಕುತ್ಕೊಂತೀನಿ ನೋಡ್ರಿ. ಕರೆಕ್ಟಾಗೈತೆ. ಇದು ಅಡಾಪ್ಟ್ರು.
ಅಡಾಪ್ಟ್ರಾ ಏನಂತ ಗೊತ್ತಾಗ್ತಾ ಇದೆ. ಇಲ್ಲೈತೆ ನೋಡ್ರಿ ಅಡಾಪ್ಟ್ರು, ಇಲ್ಲೈತೆ ಅಡಾಪ್ಟ್ರು. ಸೆಟ್ ಮಾಡಿದಾಯ್ತು. ಅದು ಪೇಪರ್ ನೋಡ್ಕೊಂಡು ಸೆಟ್ ಮಾಡಿದೆ ಅದನ್ನ, ನಂಗೆ ಗೊತ್ತಾಗಿಲ್ಲ. ಸ್ವಲ್ಪ ಯೂಟ್ಯೂಬಾಗ ವಿಡಿಯೋ ನೋಡ್ಕೊಂಡು ಹಂಗೆ ಸೆಟ್ ಮಾಡ್ಕೊಂಬಿಟ್ಟೆ. ಇವಾಗ ನೀವು ಕೇಳಿಸ್ಕೊಂತಾರ ವಾಯ್ಸ್ ಬಂದ್ಬಿಟ್ಟು ಈ ಮೈಕ್ ಇದಿಂದಾನೆ. ಈ ಮೈಕ್ ಹಾಕೊಂಡಿದ್ದೀನಿ ನೋಡಿ ಟಿ ಶರ್ಟ್ ಅಲ್ಲಿ. ಮೈಕ್ ಕ್ಲಾರಿಟಿ ಹೇಗಿದೆ ಅಂತೇಳಿ ಇದು ಐತೆ, ಇದನ್ನು ಹಾಕ್ಬೋದು. ಇದೊಂದು ಮ್ಯಾಗ್ನೆಟ್ ಕೊಟ್ಟವ್ರೆ, ಇದು ಹಂಗೆ ಹಾಕೊಬೋದು. ಅದು ಬಿಟ್ಟು ಏನಾರ ಬೇರೆ ಏನಾರ ಹಾಕೊಬೇಕಂದ್ರೆ ಇದೊಂದು ಐತೆ, ಕ್ಲಿಪ್ ಒಂದು ಐತೆ, ಕ್ಲಿಪ್ ಒಂದು ಹಾಕೊಬೋದು. ಕ್ಲಿಪ್ ಒಂದು ಹಾಕೊಬೋದು. ಇಲ್ಲಾಂದ್ರೆ ಈ ಮ್ಯಾಗ್ನೆಟ್ ಐತೆ, ಮ್ಯಾಗ್ನೆಟ್ ಕೊಟ್ಟು ಹಾಕೊಬೋದು. ಎರಡರಲ್ಲಿ ನೀವು ಯಾವ ಥರ ಹಾಕೊಬೋದು. 2 ಮೈಕ್ ಐತೆ, ಇವೆರಡು ಬಂದು ವೈರ್ಲೆಸ್ಸು. ಇದನ್ನ ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ ಒಂದು ವಾರ ಹೇಗಿದೆ ಅಂತ ಬಿಟ್ಟು. ನಿಮ್ಗೆ ಚೆನ್ನಾಗಿದ್ರೆ ನಿಮ್ಗೆ ತೊಗೊಳಕ್ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದ್ರೆ ನೀವು ತೊಗೊಳಕ್ ಹೋಗ್ಬೇಡಿ. 2 ಮೈಕ್ ಬಂದೈತೆ, 2 ನಾಯ್ಸ್ ಕ್ಯಾನ್ಸಲೇಷನ್. ಅದನ್ನ ಹೇಳಕ್ ಬರ್ತಲ್ಲ ನೋಡ್ರಿ ನಂಗೆ, ಇವೆರಡು 2 ಕ್ಲಿಪ್ಪು, ಮತ್ತೆ ಒಂದು ಐಫೋನ್ ಸಪೋರ್ಟರು ಮತ್ತು ಸಿಪೆನ್ನು, ಮತ್ತು ನಾರ್ಮಲ್ ಹಾಕಿ ಇಟ್ಕೊಂಡಿದ್ದೀನಿ ಇನ್ನೊಂದು. ಆ ಮೈಕ್ದು ಇದನ್ನ ಮೈಕ್ ಹಾಕೊಂಬಿಡೋಣ. ಈ ಮೈಕ್ದೊಂದು ಇದು ಅಲ್ಲೂ ಅದೇನು ಹೇಳಕ್ ಗೊತ್ತಾಯ್ತು ನೋಡಿ. ಇದೊಂದು ಸಪೋರ್ಟ್ರು ಸಿ ಪಿನ್ನು ಮತ್ತು ಐಫೋನ್ದು. ಇದು ಹಳೆ ಐಫೋನ್ದು ಕೊಟ್ಟವ್ರೆ. ಇವಾಗ ಸಿ ಪಿನ್ ಬರೋಕ್ಕೆಲ್ಲ ಸ್ಟಾರ್ಟ್ ಆಗ್ಬಿಡ್ತು ಐಫೋನ್ದು. ಇವಾಗ ಹಳೇದ ಕೊಟ್ಟವ್ರೆ. ಮತ್ತೆ ಅದೊಂದು ಸಿ ಪಿನ್ ಒಂದು ಹಾಕೊಂಡಿದ್ದೀನಿ. ಮತ್ತೆ ಕ್ಯಾಮ್ರಾಗ ಒಂದು ಇದು ಕೊಟ್ಟವ್ರೆ. ಇದೊಂದು USB ಕೇಬಲ್ ಒಂದು ಕೊಟ್ಟವ್ರೆ, ಅಷ್ಟೇ, ಇನ್ನೇನು ಇಲ್ಲ. ಮತ್ತೆ ಇದು ಚಾರ್ಜಿಂಗ್ದು. ಟೋಟಲ್ ಬಂದ್ಬಿಟ್ಟು ಇದು 54 ಅವರ್ಸ್ 18 ಅವರ್ಸ್ ಚಾರ್ಜಿಂಗ್ ಬರುತ್ತೆ ಅಂತ ಕೊಟ್ಟವ್ರೆ. ಎಷ್ಟು ಅವರ್ ಅಂತ ಗೊತ್ತಿಲ್ಲ, ಅದು ನೋಡ್ಕೊಂಡು ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ. ನನಗೆ ಗೊತ್ತಿರಂಗೆ ಇವಾಗ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಕೇಳಿಸ್ತಾ ಇದೆ ಅನ್ಸುತ್ತೆ, ಮುಂಚೆಗಿಂತ ಇವಾಗ ಸ್ವಲ್ಪ ಬೆಟರ್ ಅನ್ಸುತ್ತೆ. ಇದನ್ನ ಹಂಗೆ ಎತ್ತಿಕ್ಬಿಟ್ಟು ಸ್ವಲ್ಪ ಇಟ್ಕೊಳ್ಳೋಣ. ಅಕಸ್ಮಾತ್ ಮೈಕ್ ಚೆನ್ನಾಗಿಲ್ಲ ಅಂದ್ರೆ ತಿರ್ಗಿ ರಿಟರ್ನ್ ಕೊಡೋಕೆ ಕರೆಕ್ಟಾಗಿರುತ್ತೆ. ಆಮೇಲೆ ಇಲ್ಲಾಂದ್ರೆ ಅವ್ನು ಈಸ್ಕೊಳಲ್ಲ ಅವನು. ಬ್ಲಿಂಕಿಟಲ್ಲಿ ನೀವು ಬೇಕಾದ್ರೆ ಆರ್ಡರ್ ಮಾಡ್ಕೊಳ್ಳಿ, 7 ದಿನವರೆಗೂ ರಿಪ್ಲೇಸ್ಮೆಂಟ್ ಐತೆ. ಚೆನ್ನಾಗಿಲ್ಲ ಅಂದರೆ ನೀವು ಆರ್ಡರ್ ಮಾಡ್ಬಿಟ್ಟು ಒಂದು 2-3 ದಿನ ಯೂಸ್ ಮಾಡ್ಬಿಟ್ಟು, ಚೆನ್ನಾಗಿಲ್ಲ ಅಂದರೆ ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಹಾಕ್ಬಿಟ್ಟು ವಾಪಸ್ ತಗೊಳ್ಳಿ. ನಾನು ಹಂಗೆ ಮಾಡ್ತೀನಿ. ಇವಾಗ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಹಾಕ್ತೀನಿ, ಚೆನ್ನಾಗಿದ್ರೆ ಯೂಸ್ ಮಾಡೋಣ, ಅದಕ್ಕೇನಿಲ್ಲ. ಇವಾಗ ನಾನು ಒಬ್ಬನೇ ಯೂಸ್ ಮಾಡ್ತಾ ಇದ್ದೀನಿ. ಶ್ವೇತಾ ಆಗಲೇ ಕೆಲ್ಸಕ್ಕೆ ಬಿಟ್ಬಿಟ್ಟು ಬಂದೆ, ಅವಳು ಇದ್ದಿದ್ರೆ ಅವಳಿಗೊಂದು ಮೈಕ್ ಕೊಟ್ಬಿಟ್ಟು 2 ಯೂಸ್ ಮಾಡ್ತಾ ಇದ್ದೆ. ಇಬ್ರು ಯೂಸ್ ಆಗಿರೋದು. ಒಂದು ಮೈಕ್ ಇದ್ರೆ ಒಬ್ಬರೇ ಯೂಸ್ ಮಾಡ್ಕೊಬೋದು. ಜಾಸ್ತಿ ಎಷ್ಟು ಮೀಟ್ರ್, ಸ್ವಲ್ಪ ಜಾಸ್ತಿ ಮೀಟ್ರ್ವರೆಗೂ ಚೆಕ್ ಮಾಡ್ಬೋದು. ಕೆಲ್ಸಕ್ಕೆ ಟೈಮ್ ಆಯಿತು, ಇನ್ನು 1.5 ಅವರ್ ಐತೆ ಟೈಮ್. ನಿಮ್ಗೆ ಯಾರು ಬೇಕಾಗಿದ್ರೆ ಚಾರ್ಜರ್ ಅಂತೀರಿ ಮೈಕ್ ಅಂತ ತಗೊಳ್ಳಿ. ಅಲ್ಲಿವರೆಗೂ ನನ್ನ ವಿಡಿಯೋ, ಹಳೆಯ ಪ್ರಾಂಕ್ಸ್ ವಿಡಿಯೋ ಸಿಕ್ಕಾಬಿಟ್ಟೆ ಇದೆ, ಅದನ್ನು ನೋಡಿ ಸ್ವಲ್ಪ ಲೈಕ್ ಮಾಡಿ. ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.